ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಸರ್ಕಾರ ಕೊಟ್ಟ ಮಾತಿನಂತೆ 2A ಮೀಸಲಾತಿ ಕೊಡಲೇಬೇಕು, ಇಲ್ಲವಾದಲ್ಲಿ ಹೋರಾಟ ತೀವ್ರಗೊಳಿಸುತ್ತೇವೆ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಬೊಮ್ಮಾಯಿ ಅವರಿಗೂ ಕೂಡ ಮನವಿಯನ್ನು ನೀಡಿದ್ದು 2023ರ ಚುನಾವಣೆಯೊಳಗೆ ಘೋಷಣೆ ಮಾಡಬೇಕು. ಮೀಸಲಾತಿ ಘೋಷಣೆ ಆದ್ರೆ ಹಾಲಿನ ಅಭಿಷೇಕ ಮಾಡ್ತೀವಿ, ಇಲ್ಲವಾದ್ರೆ ಹೋರಾಟ ಮುಂದುವರಿಸ್ತೀವಿ ಅಂತ ಸ್ವಾಮೀಜಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ 2A ಮೀಸಲಾತಿಗೆ ಇನ್ನೂ ಸಮಯ ಬೇಕು ಅಂತ ಹೇಳಿದ್ದಾರೆ ಸಚಿವ ಮುರುಗೇಶ್ ನಿರಾಣಿ. 2A ಮೀಸಲಾತಿ ಸದ್ಯಕ್ಕಿಲ್ಲ ಅಂತ ನಿರಾಣಿ ಪರೋಕ್ಷ ಸುಳಿವನ್ನ ಕೊಟ್ಟಿದ್ದಾರೆ. ಆರಂಭದಲ್ಲಿ ನಮ್ಮ ಪಾದಯಾತ್ರೆ ಬೆಂಬಲ ಕೊಟ್ಟರು ಮತ್ತು ಸಿಗ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಆಶೀರ್ವಾದದಿಂದ ಅವ್ರ ಗೆಲುವಿಗೆ ಬೆಳೆದಂಥವ್ರು ಯಾವ ಕಾರಣಕ್ಕೂ ಬೊಮ್ಮಾಯಿಯವರು ಇಷ್ಟೊಂದು ವಿಳಂಬ ಮಾಡಲಿಕ್ಕೆ ಎಲ್ಲೇ ಒಲ್ಲದ ಕಾರಣವಾದ ಶಕ್ತಿ ಕೆಲಸ ಮಾಡ್ತಿದ್ರೆ ಅನುಮಾನ ವ್ಯಕ್ತವಾಗ್ತದೆ. ಎಲ್ಲ ನಮ್ಮ ಆಲಿಮ ಜನಪ್ರತಿನಿಧಿಗಳು, ನಮ್ಮೆಲ್ಲ ಸಮಾಜ ಬಾಂಧವರು MLAಗಳು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಿಮಗೆ ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ನೀವೆಲ್ಲರೂ ಬಹಿರಂಗ ಬೆಂಬಲ ಕೊಡಬೇಕು ಅಂತ. ಬಹಿರಂಗವಾಗಿ ಬೆಂಬಲ ಕೊಡಲಾರ ಕೇವಲ ವೀರಶೈವ ಲಿಂಗಾಯತ್ ಪಂಚಮಸಾಲಿಗೆ ಮಾತ್ರ 2A ಬೇಕು ಅಂತಲ್ಲ, ಅದ್ರ ಜೊತೆಗೆ ಇರುವಂಥ ಬೇರೆ ಬೇರೆ ಸಮುದಾಯದ ಜನರಿಗೂ ಸಹಿತ ಮೀಸಲಾತಿಯಲ್ಲಿ ಅವ್ರಿಗೆ ಆದ್ಯತೆ ಕೊಡಬೇಕು. ಈಗ ನಾನು ಈಗಾಗಲೇ ಹಿಂದುಳಿದ ಆಯೋಗದ ಅಧ್ಯಕ್ಷರು ನಮ್ಮ ಹೆಗಡೆಯವರು ಅದನ್ನು ಬಹಳ ವಿವರವಾಗಿರುವಂಥ ಇಡೀ ರಾಜ್ಯವನ್ನು ಸುತ್ತಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ಮಾಹಿತಿ ಬಂದ ತಕ್ಷಣವೇ ಸರ್ಕಾರ ಅದಕ್ಕೊಂದು ಸೂಕ್ತವಾಗಿರುವಂಥ ನಿರ್ಧಾರ ತೆಗೆದುಕೊಳ್ತಾ ಇದೆ. ಮೊನ್ನೆ ಸುಪ್ರೀಂ ಕೋರ್ಟ್ದಲ್ಲಿನೂ ಒಂದು ಏನೋ ಆರ್ಡರ್ ಆಗಿದೆಯೋ ಅಂತ ಕೇಳಿದ್ದೀನಿ, ನಾನು ಓದಿಲ್ಲ, ನನ್ನ ಕಡೆ ಆ ಪ್ರತಿ ಸಿಕ್ಕಿಲ್ಲ. ಅವೆಲ್ಲವುಗಳನ್ನು ನೋಡಿಕೊಂಡು ನಮ್ಮ ಸರ್ಕಾರ 2A ತರಲಿಕ್ಕೆ ಬಹಳ ಬದ್ಧವಾಗಿದೆ. ನಮ್ಮ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸಾಹೇಬ್ರೆ ತಮ್ಮ ಮಾತನ್ನು ತಾವು ಉಳಿಸ್ಕೊಡಿ. ನಾವು ಬಂದು ನಿಮಗೆ ಸನ್ಮಾನವನ್ನು ಮಾಡ್ತೇವೆ. ಒಂದು ವೇಳೆ ನೀವು ಕೊಡದೇ ಇದ್ದರೆ ನಾವು ಮತ್ತೆ ಈ ಹೋರಾಟವನ್ನು ತಮ್ಮ ಮನೆ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಮೀಸಲಾತಿ ಫೈಟ್ ಅನ್ನುವಂಥದ್ದು ಸರ್ಕಾರಕ್ಕೆ ತಲೆನೋವಾಗಿರುವಂಥದ್ದು. ಯಾಕೆಂದ್ರೆ ಇದೊಂದು ರೀತಿಯಾಗಿ ಜೇನುಗೂಡಿಗೆ ಕೈ ಹಾಕ್ತಂತೆ. ಅಕಸ್ಮಾತ್ ಪಂಚಮಸಾಲಿ ಲಿಂಗಾಯತರಿಗೆ ಏನಾದ್ರೂ ಮೀಸಲಾತಿ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಂಡಿದ್ದೆ ಆದಲ್ಲಿ ಕುರುಬ ಸಮುದಾಯ, ವಾಲ್ಮೀಕಿ ಸಮುದಾಯ, ಇನ್ನೂ ಸಾಕಷ್ಟು ಸಾಲು ಜಾತಿಗಳವರು ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಈ ಮೀಸಲಾತಿ ಫೈಟ್ ಯಾವ ರೀತಿಯಾದಂತ ಲೆಕ್ಕಾಚಾರ ಅಂತ ನೋಡ್ತಾ ಹೋಗೋದಾದ್ರೆ ಪಂಚಮಸಾಲಿ ಮೀಸಲಾತಿಗಾಗಿ ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ಕೊಡ್ತಾನೆ ಬರ್ತಾ ಇದ್ದಾರೆ. ಅದು ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಪದೇ ಡೆಡ್ ಲೈನ್ ಕೊಡ್ತಾ ಇದ್ರು ಕೂಡ ಸರ್ಕಾರ ಮಾತ್ರ ಸೈಲೆಂಟ್ ಆಗಿದೆ. ಯಾಕಂದ್ರೆ ಜೇನುಗೂಡಿ ಕೈ ಹಾಕ್ತಂತೆ. ಪಂಚಮಸಾಲಿ ಮೀಸಲಾತಿಗಾಗಿ ಸರ್ಕಾರದಿಂದ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿತ್ತು. 2021ರ ಜುಲೈ 1ರಂದು ನ್ಯಾಯಮೂರ್ತಿ ಸುಭಾಷ್ ಅಡಿ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿತ್ತು. ಆದ್ರೆ ಈ ಒಂದು ಸರ್ಕಾರದ ಉನ್ನತ ಮಟ್ಟದ ಸಮಿತಿಗೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿತ್ತು. ಸೊ ಹಾಗಾಗಿ ಅದೆಲ್ಲೋ ಒಂದ್ ಕಡೆ ಹಿನ್ನಡೆಯಾಗಿ ಪರಿಣಮಿಸಿತ್ತು ಪಂಚಮಸಾಲಿಗೆ. ಇನ್ನ ಪಂಚಮಸಾಲಿ ಪವರ್ ಏನು ಅಂತ ನೋಡೋದಾದ್ರೆ ಪಂಚಪೀಠ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪಂಚಪೀಠ ಅನ್ನೋದಕ್ಕಿಂತ ಪಂಚಮಸಾಲಿ ಸಮುದಾಯನೇ ಸಪರೇಟ್ ಆಗುತ್ತೆ. ಪಂಚಪೀಠ ಸಪರೇಟು, ಪಂಚಮಸಾಲಿನೇ ಸಪರೇಟ್ ಆಗುತ್ತೆ. ಅವರು ಒಂದು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಅವರೇ ನಿರ್ಣಾಯಕರಾಗಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಒಂದು ರೀತಿಯಾದಂತ ದೊಡ್ಡ ಹೊಡೆತ ಬಿದ್ರು ಬೀಳ್ಬಹುದು ಅಂತ ವಿಶ್ಲೇಷಣೆಯನ್ನ ಮಾಡಲಾಗ್ತದೆ. ನೋಡ್ಬೇಕೇನಾಗುತ್ತೆ ಅಂತ. ಇನ್ನ ಕೃಷಿಯೇ ಪಂಚಮಸಾಲಿ ಸಮುದಾಯದ ಮೂಲ ಕಸುಬು ಅಂತ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪಂಚಮಸಾಲಿ ಸಮುದಾಯ ಇದೆ ಅನ್ನುವಂಥ ಲೆಕ್ಕಾಚಾರ ಇದೆ. ಪಂಚಮಸಾಲಿ ಸಮಾಜದ ಜನಸಂಖ್ಯೆ ಹತ್ತತ್ರ 1 ಕೋಟಿವರೆಗೂ ಇದೆ ಅಂತ ಸ್ವಾಮೀಜಿಗಳು ಹೇಳ್ಕೊಳ್ಳುವಂಥದ್ದು. ಮೀಸಲಾತಿ, ಒಳ ಮೀಸಲಾತಿಗೂ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಆದ್ರೆ ಇದುವರೆಗೂ ಕೂಡ ಅದು ಕೈ ಹಿಡಿದಿಲ್ಲ. ಹೋರಾಟ ನಿರಂತರವಾಗಿ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಬಟ್ ಆ ಹೋರಾಟಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯ ಸಿಗಬೇಕಾಗಿತ್ತು, ಮೀಸಲಾತಿಯನ್ನ ಘೋಷಣೆ ಮಾಡಬೇಕಾಗಿತ್ತು, ಅದ್ ಮಾತ್ರ ಆಗಿಲ್ಲ ಅನ್ನುವಂಥದ್ದು ಅವರ ಆಕ್ರೋಶಕ್ಕೆ ಗುರಿಯಾಗಿರುವಂಥದ್ದು. ನೋಡ್ಬೇಕು ಬಸವರಾಜ ಬೊಮ್ಮಾಯಿ ಅವರು ಏನ್ ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ.